ಹಾಯ್ ಹಲೋ ನಮಸ್ಕಾರ ಎಲ್ಲ ಹೆಂಗಿದ್ದೀರಿ ಆರಾಮದಾರ ಅನ್ಕೋತೇನೆ. ನಾ ಇವತ್ತು ಎಲ್ಲಿ ಬಂದೆವಪ್ಪ ಅಂದ್ರೆ ರಾಯಬಾಗ್ ಸ್ಟೇಷನ್ಗೆ ಬಂದೆವು. ರಾಯಬಾಗ್ ಸ್ಟೇಷನ್ದಾಗ ಇಲ್ಲಂದ್ರೆ ಶೆಟ್ಟಿಗಳ ಅಂಗಡಿ ಬಂದೆವು. ಏನು ತರಕ್ಕೆ ಬಂದೆವಪ್ಪ ಅಂದ್ರೆ ಇಲ್ಲಿ ಮ್ಯಾಟ್ಗಳು ತರಕ್ಕೆ ಬಂದೆವು. ನೋಡ್ಬೋದು ಇವ ಆಡುಗಳಿಗೆ ಮ್ಯಾಟಿಂಗ್ ಮಾಡೋದೈತಿ, ಹೈಟೆಕ್ ಮಾಡತ್ತೇವು. ಅದರ ಸಲುವಾಗಿ ಮ್ಯಾಟ್ ತರಕ್ಕೆ ಬಂದೆವು. ನೋಡ್ಬೋದು ನೀವು ಇದೆಲ್ಲ ಇಲ್ಲೆಲ್ಲ ಮ್ಯಾಟ್ ಅದಾವು. ಇಲ್ಲಿ ಡ್ರಮ್ಗಳು ಭೀ ಸಿಗ್ತಾವೆ, ದವನಿಗಳು ಸಿಗ್ತಾವೆ, ಆಡುಗಳದು ಎಲ್ಲ ಥರನೂ ಸಿಗ್ತಾವೆ ಇಲ್ಲಿ. ನೋಡ್ಬೋದು ನೀವು ಇದೆ. ನಮ್ಗೆ ಟೋಟಲಾಗಿ 130 ಮ್ಯಾಟ್ ಬೇಕಾಗಿದ್ದು. 130 ಮ್ಯಾಟ್ ಎಲ್ಲ ತೊಗೋತಿದ್ದು. ನೋಡ್ಬೋದು ನೀವು ಅವರೇ ಎಲ್ಲ ಹೇರಿ ಕೊಡ್ತಾರೆ. ಇಲ್ಲಿ ಒಂದು ಮ್ಯಾಟ 2x2 ಇದಾವೆ, 1x2 ಭೀ ಇದಾವೆ. ಹಿಂಗೆ ಸೈಜ್ ಮ್ಯಾಗ ಬರ್ತಾವೆ. ಸೈಜ್ ಮ್ಯಾಗ ರೇಟು ಬರ್ತೈತಿ. ನಮಗಿಲ್ಲಿ ಇದು 70 mm ಮ್ಯಾಟ. ನಮ್ಗೆ ಒಂದು ಮ್ಯಾಟಿಗೆ 420 ರೂಪಾಯಿ ಒಂದು ಮ್ಯಾಟಿಗೆ ಸಿಕ್ತು. ಟೋಟಲ್ ನಮಗಿಲ್ಲಿ ಒಂದು 56,000ದಿಂದ 57,000 ರೂಪಾಯಿ ತನ್ನ ಮ್ಯಾಟ ಆಯಿತು. ನೋಡ್ಬೋದು ನೀವು ಇದು. ಅವು ಮ್ಯಾಟ್ ತೊಗೊಂಡು ಮತ್ತು ನಾವು ಏನು ಮಾಡಿದ್ವಪ್ಪ ಅಂದ್ರೆ ರಾಯಬಾಗ್ ಹೊಂಟಿದ್ದು. ರಾಯಬಾಗ್ ಯಾಕಂತಂದ್ರೆ ಜಾಳಿಗೆ ತೆಗೆದಿತ್ತು. ಜಾಳಿಗೆ ತರಕ್ಕೆ ಮತ್ತು ರಾಯಬಾಗ್ ಹೊಂಟಿದ್ದು. ರಾಯಬಾಗ್ದಾಗ ಎಲ್ಲಿಪ್ಪ ಅಂತಂದ್ರೆ ಈಗ ನಾವು ರಾಜಸ್ಥಾನ್ ಅವ್ರ ಅಂಗಡಿಗೆ ಹೊಂಟೆವು. ಇದು ಲಾಸ್ಟ್ ಟೈಮ್ ನೀವು ನಾನು ವಿಡಿಯೋದಾಗ ಭೀ ಐತಿ ಇವ್ರ ಅಂಗಡಿ ಬಗ್ಗೆ ಮಾಹಿತಿ ಭೀ ಕೊಟ್ಟಾರೆ. ನೋಡ್ಬೋದು ಇದು ಗಣೇಶ್ ಅವ್ರ ಅಂಗಡಿ. ಇಲ್ಲಿ ಜಾಳಿಗೆ ತೊಗೋತಿದ್ದು. ನಮಗೆ ಎಂಥದ್ದು ಬೇಕು ಜಾಳಿಗೆ ಎಲ್ಲ ಇಲ್ಲಿ ಎಲ್ಲ ಥರ ಜಾಳಿಗೆ ಸಿಗ್ತೈತಿ. ಕಮ್ಮಿ ರೇಟದಾಗೂ ಜಾಳಿ ಸಿಗ್ತೈತಿ ಇಲ್ಲಿ. ನೋಡ್ಬೋದು ನೀವು ಇಲ್ಲಿ ಕೋಳಿಗೆ, ಕುರಿಗೆ, ಆಡುಗಳಿಗೆ ಎಲ್ಲ ಥರನೂ ಜಾಳಿ ಸಿಗ್ತಾವೆ. 1x1 2x2 ಇಂಥ ಜಾಳಿ ಸಿಗ್ತಾವೆ. ನಮಗೆ ಯಾವ್ದು ಬೇಕು ಜಾಳಿಗೆ ಅದನ್ನು ನಾವು ಆರಿಸ್ಕೊಂಡು ನಾವು ಈಗ ತೊಗೊಂಡು ಹೇರ್ಕೊಂಡು ಮನೆ ಕಡೆ ಹೊಂಟಿದ್ದು. ನಮಗೆ ಟೋಟಲಾಗಿ 35ರಿಂದ 36,000 ರೂಪಾಯಿ ಜಾಳಿಗೆ ಐತೈತಿ. ಮಿನಿಮಮ್ ಒಂದು 40,000 ರೂಪಾಯಿ ಜಾಳಿಗೆ ಐತಿ. ನೋಡ್ಬೋದು ಇದು ಮ್ಯಾಟ್ ತಂದು ಮ್ಯಾಟಿಂಗ್ ಎಲ್ಲ ಹೆಂಗೆ ಮಾಡಿದೆವು ಅಂತ ನೋಡ್ಬೋದು. ಸುತ್ತ ಇದು ಹೈಟೆಕ್ ಮಾಡತ್ತೇವು. ಇಲ್ಲಿ ಸುತ್ತ ಎಲ್ಲ ಕಡೆ ಪತ್ರೆ ಬಡಿದಿದ್ದು. ದನಗಳ ಶೆಡ್ಡಿಗೆ ಭೀ ಪತ್ರೆ ಬಡಿದಿತ್ತು, ಅದು ಪೆಂಡಿಂಗ್ ಇತ್ತು. ಅದು ಪತ್ರೆ ಇದು ಪತ್ರೆ ಎಲ್ಲ ಕೂಡಿ ಪತ್ರೆ ಬಡಿತಿದ್ದು. ಸುತ್ತ ಎಲ್ಲ ಕಡೆ ಪತ್ರೆ ಬಡ್ಕೊಂಡು ಮುಂದೆ ಅದು ಪಾರ್ಟಿಷನ್ದು ಕಾಣಿಸ್ಬಾರ್ದು ಅಂತೇಳಿ ಮುಂದಿನ ಸೈಡೆಲ್ಲ ಪತ್ರೆ ಬಡಿತಿದ್ದು ಗೋಟ್ ಫಾರ್ಮ್ಗೆ. ನೋಡ್ಬೋದು ನೀವು ಇದು. ಇದಾದ ನಂತರ ಏನು ಮಾಡಿದಪ್ಪ ಅಂದ್ರೆ ಉಳಿದದ್ದು ಮ್ಯಾಟೆಲ್ಲ ಹಾಕೋಬೇಕಂತಂದ್ರೆ ಮ್ಯಾಟೆಲ್ಲ ಹಾಕೋತಿದ್ದು. ಸೈಜಾಗಿ ಸ್ವಲ್ಪ ನಮ್ದು 17, 30 17 ಇರ್ತಾನ. ಅದು 1x1 ಸೈಜ್ ಕುಂಡತಿಲಾಗಿದ್ದು. ಮತ್ತು ಎಲ್ಲ ಪ್ರತಿಯೊಂದನ್ನು ಸೈಜ್ ಕುಣಿಸ್ಕೋತ ಮಾಡ್ಬೇಕಾದ್ರೆ ಒಂದು ದಿನ ಮುರಿತಿದ್ದಕ್ಕೆ ಮ್ಯಾಟ್ ಕುಣಿಸ್ಬೇಕಂತೇಳಿ ಟೋಟಲ್ 140 ಮ್ಯಾಟ್ ಹಿಡಿಸಿದವು ನಮಗಿಲ್ಲಿ. ಇದು ಸೈಜ 17, 30 ಐತಿದ. ನೋಡ್ಬೋದು ನೀವು ಇದು ಮ್ಯಾಟ್ ಅದು ಅಷ್ಟು ಈಸಿಯಾಗಿ ಭೀ ಕುಂಡಲಾಗಿದ್ದು. ಯಾಕಂದ್ರೆ ಅವೆಲ್ಲ ಲಾಕ್ ಸಿಸ್ಟಮ್ ಬರ್ತಾವೆ ಮ್ಯಾಟ. ನಾವಿಲ್ಲಿ ಕಟ್ಟಿಗೆದ ಬಡಿಯೋದು ಬಟ್ ನಮ್ಗೆ ಯಾರೋ ಬ್ಯಾಡ ಅಂತ ಹೇಳಿ ಇದು ಮ್ಯಾಟಿಂಗೇ ಮಾಡಿಸೋದು. ನೋಡ್ಬೋದು ನೀವು ಇದೆಲ್ಲ. ಇದೇನಪ್ಪ ಅಂತಂದ್ರೆ ಜಿನ್ನಕ್ಕೆ ಪ್ಲೌಡ್ ಬಡಿತಿದ್ದು. ಯಾಕೆ ಬಡಿತಿದ್ದು ಅಂದ್ರೆ ಮಳೆಗಾಲದಾಗೆಲ್ಲ ನೀರು ಬಿದ್ದರೆ ಭೀ ಕಾಲು ಜರಿ ಬಡತದ ಮತ್ತು ಎರಕ್ಕೆ ಇದು ಕಟ್ಟಿಗೆದೆಲ್ಲ ಬಡ್ಕೊಂಡು ಒಳಗೆ ಜಾಳಿಗೆ ಬಡ್ಕೊಂಡು ಸೈಡೆಲ್ಲ ನೋಡ್ಬೋದು ನೀವು. ನಾವು 1x1 ಜಾಳಿಗೆ ಬಡಿಯತ್ತೇವು. ಯಾಕಂದ್ರೆ ಅವು ಮರಿಗಳು ಕಾಲೆಲ್ಲ ಅಣಗಾಡ್ಸ್ಬಾರ್ದು. ಮತ್ತು ಇದೇ ಜಾಳಿಗೆ ಯಾಕೆ ಬಡಿಯತ್ತೇವಪ್ಪ ಅಂತಂದ್ರೆ ಇದು ಮೈ ಎಲ್ಲ ತಿಕ್ತಾವ. ಅದ ಕಾರಣಕ್ಕೆ ಅದು ಜಾಳಿಗೆಲ್ಲ ಇದು ಅದ ಬಡಿಯತ್ತಿದ್ದು. ಈ ವಿಡಿಯೋದಾಗ ಇಷ್ಟ ಐತಿ. ಮುಂದಿನ ವಿಡಿಯೋದಾಗ ಎಲ್ಲ ಅಪ್ಡೇಟ್ ಕೊಡ್ತಾನು. ಥ್ಯಾಂಕ್ ಯು.